ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲಿ ಏನಾದರೂ ನೀವು 2GB 1.5 GB PUBG ಮೊಬೈಲನ್ನು ಆಡ್ತಾ ಇದ್ದೀರಾ ಅಂದರೆ ಆ ಒಂದು ಗೇಮ್ ಫುಲ್ಲು ಹ್ಯಾಂಗ್ ಆಗ್ತಾ ಇರುತ್ತೆ, ಲ್ಯಾಗ್ ಆಗ್ತಾ ಇರುತ್ತೆ. ಈ ಒಂದು ಲ್ಯಾಗಿಂಗ್ ಪ್ರಾಬ್ಲಮನ್ನು ಮತ್ತು ಈ ಒಂದು ಹೀಟಿಂಗ್ ಮತ್ತು ಬ್ಯಾಟ್ರಿ ಡ್ರೈನ್ ಪ್ರಾಬ್ಲಮನ್ನು ಯಾವ ರೀತಿ ನೀವು ಒಂದು ತಪ್ಪಿಸ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಪಬ್ಜಿ ಆಡ್ತಾ ಇರ್ತಾರೆ. ನಿಮ್ಮ ಹತ್ರ ಏನಾದರೂ 2GB RAM ಮೊಬೈಲ್ ಇದ್ದು ನೀವು ಪಬ್ಜಿ ಆಡಬೇಕು ಅಂದರೆ ಈ ಒಂದು ಟ್ರಿಕ್ನ ಮೂಲಕ ನೀವು ಈಸಿಯಾಗಿ ಪಬ್ಜಿಯನ್ನು ಆಡ್ಬೋದು. ಬನ್ನಿ ಹಾಗಾದರೆ ನೋಡೋಣ ಯಾವ ಥರ ನೀವು ಒಂದು ಪಬ್ಜಿಯನ್ನು ಆಡೋದು ಅಂತ. ಹೌದು ಸ್ನೇಹಿತರ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥ ಒಂದು ಟ್ರಿಕ್ನಿಂದ ನೀವು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಯಾವುದೋ ಒಂದು 2GB ಆಗಿರ್ಬೋದು, 1GB ಆಗಿರ್ಬೋದು, ಅಥವಾ 1.5 GB RAM ಇರುವಂಥ ಮೊಬೈಲ್ಗಳಲ್ಲಿ ನೀವು ಏನು ಪಬ್ಜಿಯನ್ನು ಆಡ್ತಿದ್ರ ಆಗ ನಿಮ್ಮ ಒಂದು ಮೊಬೈಲ್ ತುಂಬಾ ಲ್ಯಾಗ್ ಆಗ್ತಾ ಇತ್ತು. ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿ ಲ್ಯಾಗ್ ಫ್ರೀ ಪಬ್ಜಿಯನ್ನು ನೀವು ಈ ಒಂದು ಮೊಬೈಲ್ನಲ್ಲಿ ಆಡ್ಬೋದಾಗಿದೆ. ಇದು ಬಂದುಬಿಟ್ಟು ನನ್ನ ಮೊಬೈಲ್ ಬಂದುಬಿಟ್ಟು Redmi 4A. ಈ ಒಂದು ಮೊಬೈಲ್ನ ಒಂದು RAM ಬಂದುಬಿಟ್ಟು 2GB ಇದೆ. ಇದರಲ್ಲಿ ನಾನು ಯಾವ ರೀತಿ ಒಂದು ಪಬ್ಜಿಯನ್ನು ಈಸಿಯಾಗಿ ಆಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲೇ ನಾವು ಯಾವ ರೀತಿ ಆ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ನ ಮೂಲಕ ನೀವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಸಿಗುತ್ತೆ. ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಡೈರೆಕ್ಟಾಗಿ ಸಿಗೋದಿಲ್ಲ ಸ್ನೇಹಿತರೆ. ಈ ಒಂದು ಇಂಟರ್ಫೇಸ್ನಲ್ಲಿ ನಿಮಗೆ ಒಂದು ಲ್ಯಾಂಗ್ವೇಜನ್ನು ಕೇಳುತ್ತೆ. ಅಲ್ಲಿ ಇಂಗ್ಲೀಷ್ ಅಂತ ನೀವು ಆಯ್ಕೆ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಗೇಮ್ ವೇರಿಯಂಟ್ ಇದೆಯಲ್ಲ, ಈ ಗೇಮ್ ವೇರಿಯಂಟ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ಲೋಬಲ್ 1.0 ಲೈಟ್ ಸ್ಪೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ರೆಸಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ಏನು ಫಸ್ಟ್ನೇ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ರೀಸ್ಟೋರ್ ಮೇಲೆ ಬಿಟ್ಬಿಡಿ. ನಂತರ ಇಲ್ಲಿ ಗ್ರಾಫಿಕ್ಸ್ ಮತ್ತು FPS ಇದೆ, ಇದನ್ನು ನೀವು ಲೋ ಮತ್ತು ನೋ ಶಾಡೋಗೆ ಹಾಕ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಸ್ಟೈಲ್ ಅಂತ ಇದೆಯಲ್ಲ, ಇದನ್ನು ರಿಯಲಿಸ್ಟಿಕ್ ಅಥವಾ ಕಲರ್ಫುಲ್ ನಿಮಗೆ ಯಾವ ಥರ ಒಂದು ಪಬ್ಜಿಯಲ್ಲಿ ಇರುವಂಥ ಒಂದು ಏನು ರಿಯಲಿಸ್ಟಿಕ್ ಆಗಿರ್ಬೋದು, ಕಲರ್ಫುಲ್ ಆಗಿರ್ಬೋದು, ಇವುಗಳನ್ನು ಹಾಕ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಶಾಡೋ ಅಂತ ಇದೆಯಲ್ಲ, ಈ ಒಂದು ಶಾಡೋವನ್ನು ಆಫ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಶಾಡೋವನ್ನು ಆಫ್ ಮಾಡಿದಾಗ ಎಲ್ಲ ಒಂದು ಆಫ್ ಆಗುತ್ತೆ. ನಂತರ ಇಲ್ಲಿ MSI ಅಂತ ಇದೆಯಲ್ಲ, ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಈ ಒಂದು ಸೆಟ್ಟಿಂಗ್ಸ್ನ ಮಾಡಿದ ನಂತರ ಇಲ್ಲಿ ಕಲರ್ ರೆಂಡರಿಂಗ್ ಲೆವೆಲ್ ಅಂತ ಇದೆ, ಇದನ್ನು ಡಿಫಾಲ್ಟ್ಗೆ ಇಡಿ. ನಂತರ ಇಲ್ಲಿ ಝೀರೋ ಲ್ಯಾಗ್ ಮೋಡ್ ಮತ್ತು ಬ್ಯಾಟ್ರಿ ಎಫಿಷಿಯೆಂಟ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ನಂತರ ಗ್ರಾಫಿಕ್ಸ್ ಪ್ರೊಫೈಲ್ ಅಂತ ಇದೆಯಲ್ಲ, ಇದನ್ನು ಫಸ್ಟಿಗೆ ಸ್ಮೂತ್ಗೆ ಹಾಕಿ. ನಂತರ ಇಲ್ಲಿ ಹಾರ್ಡ್ವೇರ್ ಅಂತ ಇದೆಯಲ್ಲ, ಇವನ್ನೆಲ್ಲ ಏನು ಮಾಡ್ಕೋಬೇಡಿ ಸ್ನೇಹಿತರೆ, ಇದೆಲ್ಲ ಹಂಗೆ ಇರಲಿ. ನಂತರ ಇವೆಲ್ಲ ಹಿಂಗೆ ಇರಿ. ನಂತರ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಮೊದಲೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಪಬ್ಜಿಯನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗಿರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರನ್ ಗೇಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಆ ಒಂದು ಮೊಬೈಲ್ನಲ್ಲಿ ಪಬ್ಜಿ ಓಪನ್ ಆಗುತ್ತೆ ಸ್ನೇಹಿತರ. ಪಬ್ಜಿ ಓಪನ್ ಆದಾಗ ನಿಮಗೆ ಒಂದು ಇಂಟರ್ಫೇಸ್ ಈ ಥರ ಸಿಗುತ್ತೆ. ಮಾಮೂಲಿ ಪಬ್ಜಿನೇ ಓಪನ್ ಆಗುತ್ತೆ. ಪಬ್ಜಿಯನ್ನು ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ನೋಡಲ್ಲ ಸ್ನೇಹಿತರೆ, ಈಗ ನನ್ನ ಒಂದು ಮೊಬೈಲ್ನಲ್ಲಿ ಪಬ್ಜಿ ಮಾಮೂಲಿ ಥರನೇ ಸ್ಟಾರ್ಟ್ ಆಗಿದೆ. ಈಗ ನಾನು ನಿಮಗೆ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಅದೊಂದು ಫ್ರೀಯಾಗಿ ಒಂದು ಲ್ಯಾಗ್ ಫ್ರೀಯಾಗಿ ಓಪನ್ ಆಗುತ್ತೆ ಅಂತ. ಪಬ್ಜಿ ಈಗ ಓಪನ್ ಆಗಿದೆ. ನೋಡಲ್ಲ ಸ್ನೇಹಿತರೆ, ಯಾವ ಥರ ಒಂದು ಲ್ಯಾಗ್ ಫ್ರೀಯಾಗಿ ಒಂದು ಪಬ್ಜಿ ಆಡ್ಬೋದು ನಾವು. ಪಬ್ಜಿ ಓಪನ್ ಆಗಿದೆ ಅಂತ ನೋಡ್ಬೋದು ನೀವು. ನನ್ನ ಒಂದು ಮೊಬೈಲ್ನಲ್ಲಿ ಚೂರು ಲ್ಯಾಗ್ ಆಗ್ತಾಯಿಲ್ಲ. ಯಾಕಪ್ಪ ಅಂದರೆ ನೋಡ್ಬೋದು ನೀವು ಇಲ್ಲಿ ಕ್ವಾಲಿಟಿ, ನನ್ನ ಒಂದು ಮೊಬೈಲ್ನಲ್ಲಿ ಇರುವಂಥ ಕ್ವಾಲಿಟಿ ನೋಡಿ, ಪಬ್ಜಿಯ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ. ಯಾಕಂದರೆ ನಾನು ಕ್ವಾಲಿಟಿನ ಅಲ್ಲಿ ಕಮ್ಮಿ ಇಟ್ಟಿರೋದ್ರಿಂದ ಇಲ್ಲಿ ಕಮ್ಮಿ ಕಾಣ್ತಾ ಇದೆ. ಅದರಿಂದನೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಈಸಿಯಾಗಿ ನೀವು ಪಬ್ಜಿಯನ್ನು ಪ್ಲೇ ಮಾಡ್ಬೋದು. ಕ್ವಾಲಿಟಿ ಜಾಸ್ತಿ ಇದ್ದಷ್ಟು ಪಬ್ಜಿಯನ್ನು ಈಸಿಯಾಗಿ ಪ್ಲೇ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು ಒಂದು ಪಬ್ಜಿಯನ್ನು ನಿಮ್ಮ ಮೊಬೈಲ್ನಲ್ಲಿ ಲಾಕ್ ಫ್ರೀಯಾಗಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಅದಕ್ಕೂ ಮೊದಲೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಬಾಯ್ ಫ್ರೆಂಡ್ಸ್.